ಸನಾತನ ಹಿಂದೂ ಧರ್ಮವನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ಜಾತಿ ಮೀರಿ ಎಲ್ಲರೂ ಹಿಂದೂಗಳು ಎಂದು ತೋರಿಸಲು ವಿಶೇಷವಾಗಿ ಗಣೇಶೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಲಾಗುತ್ತಿದೆ. ಆದರೆ ಅಲ್ಲೊಂದು ಇಲ್ಲೊಂದು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ನಡೆಯುತ್ತಿವೆ. ಕೆಲ ಮುಸಲ್ಮಾನ ಕಿಡಿಗೇಡಿಗಳು ಮಸೀದಿಯಿಂದ ಕಲ್ಲು ಹೊಡೆಯೋದು, ಮೆರವಣಿಗೆ ಮೇಲೆ ಉಗುಳೋದು, ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗುತ್ತಿದ್ದು ರಾಷ್ಟ್ರಭಕ್ತ ಹಿಂದೂಗಳಿಗೆ ಆಕ್ರೋಶ ಬರುತ್ತಿದೆ. ಇದನ್ನು ಸರ್ಕಾರ ಗಮನಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ಎಚ್ಚೆತ್ತ ಹಿಂದೂ ಯುವಕರು ರಾಷ್ಟ್ರದ್ರೋಹಿಗಳು, ಧರ್ಮದ್ರೋಹಿಗಳಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಎಂದರು. ಮಂಗಳವಾರ ಶಿವಮೊಗ್ಗದಲ್ಲಿ ಮುಸಲ್ಮಾನರ ಮೆರವಣಿಗೆ ವೇಳೆ ಸಾಕಷ್ಟು ಡಿಜೆ ಬಳಸಿದ್ದಾರೆ. ಹಿಂದೂ ಗಣೇಶೋತ್ಸವ ಮೆರವಣಿಗೆಗೆ ಡಿಜೆ ಕೊಡಲಿಲ್ಲ ಏಕೆ ಎಂದು ಎಸ್ಪಿ ಅವರನ್ನು ಕೇಳಿದರೆ, ಡಿಜೆ ಬಳಸಿದ್ದು ನಿಜ, ಕೇಸ್ ಹಾಕ್ತೀವಿ ಎಂದು ಹೇಳಿದ್ದಾರೆ ಎಂದರು. ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಕುಮ್ಮಕ್ಕು ಕೊಟ್ಟು ಈ ರೀತಿ ಹಿಂದೂ ವಿರುದ್ಧವಾಗಿ ಮುಸಲ್ಮಾನರು ಜಾಗೃತರಾಗುವಂತೆ ಮಾಡುತ್ತಿದ್ದಾರೆ. ಮುಸಲ್ಮಾನರು ಒಗ್ಗಟ್ಟಾಗಿದ್ದು ಅವರ ವೋಟ್ ತೆಗೆದುಕೊಳ್ಳಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ. ಆದರೆ ಹಿಂದೂಗಳು ಇನ್ನೂ ಒಗ್ಗಟ್ಟಾಗಿಲ್ಲ. ಗಣೇಶೋತ್ಸವದ ಹೆಸರಿನಲ್ಲಿ ಒಗ್ಗಟ್ಟಾಗ್ತಾರೆ ಎಂಬ ಭಯ ಕಾಂಗ್ರೆಸ್ನವರಿಗೆ ಇದೆ ಎಂದರು. ಇಡೀ ದೇಶದಲ್ಲಿ ಜಾತಿ ಮೀರಿ ನಾವೆಲ್ಲರೂ ಕೂಡ ಹಿಂದೂಗಳು ಅನ್ನೋದನ್ನು ತೋರಿಸೋದಕ್ಕೆ ವಿಶೇಷವಾದ ಉತ್ಸವ ಗಣೇಶೋತ್ಸವ. ಗಣೇಶೋತ್ಸವದಲ್ಲಿ ತುಂಬ ಸ್ಪಷ್ಟವಾಗಿ ನಾವು ಕಾಣ್ತೇವೆ, ನಾವೆಲ್ಲರೂ ಭಾರತೀಯರು, ಈ ದೇಶವನ್ನು ಉಳಿಸಬೇಕು, ಹಿಂದೂ ಧರ್ಮವನ್ನು ಉಳಿಸಬೇಕು ಅನ್ನೋದನ್ನು ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿದೆ. ತುಂಬ ಯಶಸ್ವಿಯಾಗಿ ಕೂಡ ನಡೀತಾ ಇದೆ. ಆದರೆ ಅಲ್ಲೊಂದು ಇಲ್ಲೊಂದು ರಾಷ್ಟ್ರದ್ರೋಹಿ ಚಟುವಟಿಕೆಗಳು, ಕೆಲವು ಮುಸಲ್ಮಾನರು ಕಿಡಿಗೇಡಿಗಳು ಈ ಒಂದು ಗಣೇಶೋತ್ಸವ ಮೆರವಣಿಗೆಗಳು ಕೂಡ ಅನ್ಯಾಯ ಮಾಡ್ತಿದ್ದಾರೆ. ಕೆಲವು ಕಡೆ ಮಸೀದಿಯಿಂದ ಕಲ್ಲೊಡೆಯೋದು, ಕೆಲವು ಕಡೆ ಮೆರವಣಿಗೆ ಮೇಲೆ ಉಗುಳೋದು, ಕೆಲವು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು, ಇವೆಲ್ಲ ದೇಶದ್ರೋಹಿ ಚಟುವಟಿಕೆಗಳು ರಾಷ್ಟ್ರಭಕ್ತ ಹಿಂದೂಗಳಿಗೆ ಸರಿಯಾದ ಆಕ್ರೋಶ ಬರ್ತಾ ಇದೆ. ಇದನ್ನು ರಾಷ್ಟ್ರದ್ರೋಹಿಗಳು ಗಮನಿಸಬೇಕು, ಸರ್ಕಾರ ಕೂಡ ಇದನ್ನು ಗಮನಿಸಬೇಕು. ಇಲ್ಲ ಅಂತಂದರೆ ಎಚ್ಚೆತ್ತ ಹಿಂದೂ ಯುವಕರು ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿಗಳಿಗೆ, ಧರ್ಮದ್ರೋಹಿಗಳಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ತುಂಬ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಯಾವ ಕಾರಣಕ್ಕೂ ಹಿಂದೂಗಳನ್ನ ಕೆಣಕಬೇಡಿ. ಹಿಂದೂಗಳು ಎಚ್ಚೆತ್ತುಕೊಂಡು ಬಂದಿದ್ದಾರೆ ಇವತ್ತು ಇಡೀ ದೇಶದಲ್ಲಿ. ಹಾಗಾಗಿ ಗಣೇಶೋತ್ಸವ ಮೆರವಣಿಗೆಯನ್ನು ವಿಜೃಂಭಣೆ ಆಚರಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಯಾರು ಅಡ್ಡ ಬರಬೇಡಿ ಅಂತ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ನಾನು ನಿನ್ನೆ ಶಿವಮೊಗ್ಗದಲ್ಲಿ ಮುಸಲ್ಮಾನ್ ಮೆರವಣಿಗೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಡಿಜೆ ಬಳಸಿದ್ದಾರೆ. ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮಾತಾಡಿದೆ, ಈ ರೀತಿ ಸಾಕಷ್ಟು ಡಿಜೆಗಳನ್ನು ಮುಸಲ್ಮಾನರ ಮೆರವಣಿಗೆಯಲ್ಲಿ ಬಳಸ್ತಾ ಇದ್ದಾರೆ. ಹಿಂದೂಗಳು ಗಣೇಶೋತ್ಸವ ಸಂದರ್ಭದಲ್ಲಿ ಯುವಕರು ಡಿಜೆ ಬಳಸೋದಕ್ಕೆ ಅವಕಾಶ ಕೊಡ್ತಿಲ್ಲಲ್ಲ, ಯಾಕೆ ಅಂತ. ಅದಕ್ಕೋಸ್ಕರ ರಕ್ಷಣಾಧಿಕಾರಿಗಳು ಉತ್ತರ ಕೊಡ್ತಾರೆ, ಸರ್ ಅವ್ರು ಡಿಜೆ ಬಳಸಿರೋದು ಹೌದು, ನಾವು ಖಂಡಿತ ಅವ್ರ ಬಗ್ಗೆ FIR ಹಾಕ್ತೀವಿ, ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ನೋಡೋಣ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಕುಮ್ಮಕ್ಕು ಕೊಟ್ಟು ಈ ರೀತಿ ಹಿಂದೂಗಳ ವಿರುದ್ಧವಾಗಿ ಮುಸಲ್ಮಾನರು ಜಾಗೃತಿ ಆಗೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಏನು ಕಾರಣ? ಮುಸಲ್ಮಾನರು ಒಟ್ಟಾಗಿದ್ದಾರೆ. ಆ ಒಟ್ಟಾಗಿರೋಂಥ ಮುಸಲ್ಮಾನರು ವೋಟ್ ತಗೋಬೇಕು ಅಂತ ಕಾಂಗ್ರೆಸ್ನವ್ರ ಪ್ರಯತ್ನ. ಹಿಂದೂಗಳಿಂದ ಒಟ್ಟಾಗಿಲ್ಲ. ಗಣೇಶೋತ್ಸವದ ಹೆಸರನ್ನು ಒಟ್ಟಾಗ್ತಾರೆ ಅನ್ನೋಂಥ ಭಯ ಕಾಂಗ್ರೆಸ್ನವ್ರಿಗಿದೆ. ಹಾಗಾಗಿ ಅವ್ರು ಏನು ಭಯ ಪಟ್ಟರು ಕೂಡ ದೇಶದ ಹಿಂದೂಗಳು ಜಾಗೃತಿ ಆಗಿದ್ದಾರೆ. ಇಡೀ ದೇಶದಲ್ಲಿ ಜಾಗೃತ ಹಿಂದೂಗಳು ಕಾಂಗ್ರೆಸ್ಸಿನ ನಿರ್ನಾಮ ಮಾಡಿದ್ದಾರೆ. ಎಲ್ಲ ಕಡೆ ನರೇಂದ್ರ ಮೋದಿ ಗೆಲ್ಲಂಥ ವ್ಯವಸ್ಥೆ ಮಾಡಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಇದನ್ನು ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೋಬೇಕು. ಯಾವ ಕಾರಣಕ್ಕೂ ಕೂಡ ಹಿಂದೂಗಳಿಗೆ ಡಿಜೆ ಆಗಿರ್ಬೋದು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಂಥ ವ್ಯವಸ್ಥೆ ಆಗಿರ್ಬೋದು, ಉಗುಳಂಥ ವ್ಯವಸ್ಥೆ ಇದೆ, ಇದ್ರ ಬಗ್ಗೆ ಕಠಿಣ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀನಿ. ಸರ್, ಈಗ ಒಂದು ತಿಕ್ಕದು ಯಾವನ ಕೈಯಲ್ಲೂ ಆಗಲ್ಲ. ಸನಾತನ ಧರ್ಮ ಇದು. ಆಗಿನ ಕಾಲದಲ್ಲಿ ಯಾಗವನ್ನು ಮಾಡ್ತಾ ಇರೋಂಥ ಸಂದರ್ಭ ರಾಕ್ಷಸರುಗಳು ಬಂದು ಆ ಯಜ್ಞ ಯಾಗವನ್ನು ಮಾಡೋಕ್ಕೆ ಅವಕಾಶ ಕೊಡದಂಗೆ ನೋಡಿಕೊಂಡ್ರು. ಆದರೆ ಇದು ಯಾವ ಕಾರಣಕ್ಕೂ ಆಗಲ್ಲ. ಇದು ಸನಾತನ ಧರ್ಮ. ಹಿಂದೂ ಧರ್ಮವನ್ನು ನಾಶ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಅದಕ್ಕೋಸ್ಕರನೇ ಗಣೇಶೋತ್ಸವವನ್ನು ಬಾಲಗಂಗಾಧರ ತಿಲಕ್ ಅವರು ಜಾತಿ ಮೀರಿ ಸಾಮೂಹಿಕ ಉತ್ಸವವನ್ನು ಮಾಡಬೇಕು ಅಂತ ಅವ್ರು ಏನು ಹೇಳಿದರೆ